ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಆ ಕುಲ್ಸರಿಗೆ ಇಷ್ಟ ಪಾವ್ ಬಾಜಿ ದಾರದತ್ತ ಇರ್ಬೇಕು ಸೂಜಿ ಇವರ ನಮ್ ಬಾವಾಜಿ. ಸೂಪರ್, ಹಾಲ್ ಕುಡ್ದಷ್ಟೇ ಸಂತೋಷ ಇವತ್ತು. ಅಂತೂ ಕಣ್ಣಾರೆ ನಮ್ ಬಾವು ನೋಡ್ಬಿಟ್ಟು ನನ್ ಜನ್ಮ ಸಾರ್ಥಕ. ಯಾಕೆ ಮದ್ವೆಗೆ ಹೋಗಿಲ್ವಾ? ಇಲ್ಲ ಸರ್, ನನ್ನಂತ ಕಂಟೆಸ್ಟೆಂಟ್ಸ್ ನಿಶ್ಚಯಕ್ಕೆ 1000 ಜನ, ನಾವೆಲ್ಲ ಅದನ್ನ ಅಡ್ಜಸ್ಟ್ ಮಾಡ್ಕೊಂತೀವಿ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೋದು. ಇಟ್ಸ್ ಓಕೆ ಅಕ್ಕ. ರೋಷನ್, ನಮ್ಮ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಈ ಕ್ಷಣ ನಿಮ್ಮದು, ಮಾತಾಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೋಷನ್ ಅಂತ. ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿದೆ. ಈಗ ಫಾರ್ ದ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದಿರೋದು. ಸೊ ಲೈಫಲ್ಲೇ ಫಸ್ಟ್ ಟೈಮ್ ಬಂದಿದ್ದೀನಿ. ಐ ಆಮ್ ಹ್ಯಾಪಿ, ಐ ಆಮ್ ಮೋರ್ ದನ್ ಹ್ಯಾಪಿ. ಅನುನ ನೋಡಿದ್ರೆ ತುಂಬಾ ಖುಷಿ. ಶಿ ಈಸ್ ಹ್ಯಾಪಿ. ಸೊ ಅಪ್ಪ, ನೀನು ಸ್ಟೇಜ್ನೇ ಮದುವೆ ಆಗಿದ್ಯಾ, ಸ್ಟೇಜ್ ಮೇಲೆ ಬರೋದು ಫಸ್ಟ್ ಟೈಮ್ ಅಂತ ಹೇಳ್ತೀಯಾ ಅಲ್ವಾ? ಅಲ್ಲ, ಈ ರೀತಿ ವೇದಿಕೆ ಮೇಲೆ ಬಂದಿರೋದು ಮೊದಲೇ ಸಲ. ಸಂತೋಷ ಇದೆ. ಸೊ ಮೋರ್ ದನ್ ದಟ್, ಅನುನ ಈ ಗೆಟಪ್ ಅಲ್ಲಿ ನೋಡೋದು ತುಂಬಾ ಇಷ್ಟ. ಶಿ ಲುಕ್ಸ್ ಪ್ರೆಟಿ ಅಂಡ್ ಬ್ಯೂಟಿಫುಲ್. ಹೌ ಸ್ವೀಟ್. ಒಂದು ಕೂಡಿ ಮುತ್ತು ಕೊಡಿ, ಕಮಾನ್. ಇಲ್ಲ, ಇವನ್ ಕಿಸ್ನು ಬಗ. ಅದು ಮೊದಲನೆಯ ಬಾರಿ ಹೃದಯ ಚೋರಿ ಆಗಿದೆ, ಮಿಡಿತಗಳು ಸೇರಿ ಸೆಳೆತ ಜಾರಿ. ಓಕೆ, ಅದೇ ಸ್ವಲ್ಪ ಲೂಸ್ನ್ ಅಪ್ ಮಾಡೋಣ ಅಂತ ಶಿವಣ್ಣ. ಇವೆಲ್ಲ ನಾವು ಪ್ರಯತ್ನ ಪಡಬೇಕಲ್ವಾ? ಈಗ ದ ನೇಷನ್ ವಾಂಟ್ಸ್ ಟು ನೋ, ಈ ಲವ್ ಸ್ಟೋರಿ ಹೇಗ್ ಶುರುವಾಯಿತು, ಯಾರು ಪ್ರಪೋಸ್ ಮಾಡಿದ್ದಾರೆ? ಅನು ಒಂದು 3 years ಇಂದ ಗೊತ್ತು. ಅನುದು ತುಂಬಾ ದೊಡ್ಡ ಅಭಿಮಾನಿ, ಅನುನ ಮೀಟ್ ಆಗೋ ಮುಂಚೆ. ಸೊ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಅನು ಅವ್ರ ಜೊತೆ ಒಂದು ಕಾಫಿ ಕುಡಿಬೇಕು, ಸೊ ಅವಕಾಶ ಸಿಗುತ್ತಾ ಅದಕ್ಕೆ ಅಂತ. ಸ್ವಲ್ಪ ಧೈರ್ಯ ಮಾಡಿ ನಾಚಿಕೆ ಬಿಟ್ಟು ಕೇಳಿದೆ. ನಾನು ಅಂದೆ ಫಸ್ಟ್. ಹೌದಾ? ಹೌ ಡೇರ್ ಯು. ಮೊದಲನೇ ಕಾಫಿನ 4 ಗಂಟೆ ಕೂತ್ ಕುಡ್ದು. ಸೊ ಅಲ್ಲಿಂದ ಶುರುವಾಗಿದ್ದು. ಈಗ ಆ ಒಂದು ಮೂಮೆಂಟ್ ರೀಕ್ರಿಯೇಟ್ ಮಾಡೋಣ. ಜಸ್ಟ್ ಗೆಟ್ ಅಪ್ ಪ್ಲೀಸ್, ಬನ್ನಿ. ಇಲ್ಲ ಆಕ್ಚುಲಿ ರೋಷನ್ ನನ್ನ ಹತ್ರ ಅವತ್ತು ಕೇಳಲೇ ಇಲ್ಲ, ಇವತ್ತು ಕೇಳ್ಬೇಕು. ಕೇಳ್ತಾರೆ, ಬನ್ನಿ. ನಿನಗೆ ಯಾಕಮ್ಮ ಅದಕ್ಕೆ ಇಷ್ಟು ಬಲೂನ್ಸ್ ತಂದಿದೀವಿ? ಈಗ ನಾವ್ ಯಾರು ಇಲ್ಲ, ನೀವು ಮತ್ತು ಅನುಶ್ರೀ ಇದಾರೆ ಅಷ್ಟೇ. ಇಲ್ಲ, ನಾನು ಮೆಸೇಜ್ ಮಾಡಿದ್ದು. ಸೊ ಅವೆಲ್ಲ ಐ ಮೆಸೇಜ್. ಏನಂತ ಮೆಸೇಜ್ ಮಾಡಿದಿರಿ? ಕಾಫಿಗೆ ಬರ್ತೀರಾ ಅಂತ ಕೇಳಿದೆ. 1 ವಾರ ರಿಪ್ಲೈ ಇರ್ಲಿಲ್ಲ. ನಾವು ಅಷ್ಟು ಈಸಿಯಾಗಿ ಬಿಟ್ಕೊಟ್ಟಿಲ್ಲ, ಮತ್ತೆ ಪದೇ ಕೇಳ್ತಾ ಇದ್ದೆ. ಸೊ ಫೈನಲಿ ಶಿ ಅಗ್ರೀಡ್. ತುಂಬಾ ಕೇಳ್ತಿದ್ದಾನೆ ಅಂತ. ಈಗ ಹೆಂಗ್ ಕೇಳಿದ್ರಿ? ಕೇಳ್ರಪ್ಪ ಅದೇ ತರ. ಇಲ್ಲ ಇವ್ರ ಜೊತೆ ಹೋಗಿ ಕಾಫಿ ಕುಡಿಯೋದಕ್ಕೆ ನನ್ನ ಕಳ್ಸಿದ್ದೆ ನಮ್ ರಾಜ್ ಬಿ ಶೆಟ್ಟಿ ಅವರು. ಸೊ ನೀವ್ ಆಕ್ಚುಲಿ ರಾಜ್ನ ಕೇಳಿಸ್ಬೇಕು. ಬಿಕಾಸ್ ನಾನು ಹೇಳ್ತಿದ್ದೆ ಇಲ್ಲ ನಾನು ಕಾಫಿ ಗಿಫಿಗೆಲ್ಲ ಹೋಗಲ್ಲ, ಹಂಗೆ ಅಂತ ಹೇಳ್ತಿದ್ದ. ಸೊ ಇಸ್ ಲೈಕ್, ಏನ್ ತಪ್ಪಿದೆ, ಹೋಗು, ಹೊಸ ಫ್ರೆಂಡ್ ಆಗ್ಬೋದು, ಮೀಟ್ ಮಾಡು. ನೀನು ಆಚೆ ಹೋಗಿ ಫ್ರೆಂಡ್ಸ್ ಮಾಡಿಲ್ಲ ಅಂದ್ರೆ ನಿಂಗೆ ಒಬ್ಬ ವ್ಯಕ್ತಿ ಹೇಗೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ನನ್ನ ಫೋರ್ಸ್ ಮಾಡಿ ಇವ್ರ ಜೊತೆ ಕಾಫಿ ಕುಡಿಯಕ್ ಕಳ್ಸಿದ್ದೆ ರಾಜ್ ಬಿ ಶೆಟ್ಟಿ. ಅಂಡ್ ನಾನು ಹೋಗಿ ಮೀಟ್ ಮಾಡಿದ ತಕ್ಷಣ ರಾಜ್ ಕಾಲ್ ಮಾಡಿದ್ರು, ಮುಗಿತಾ ಇಲ್ಲ ಇನ್ನೊಂದು 10 ನಿಮಿಷ. ಇಷ್ಟನೇ ಇಲ್ಲ ಅನ್ಬಿಟ್ಟು 4 hour ಅವ್ರ ಜೊತೆ ಕಾಫಿ ಕುಡ್ದಿದ್ಯಲ್ಲ, ಸರಿ ಓಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ರಾಜ್ ಬಿ ಶೆಟ್ಟಿಯ ಮ್ಯಾಚ್ ಮೇಕರ್ ಇದಕ್ಕೆ. ವೆರಿ ಗುಡ್. ಈಗ ಗೋ ಆನ್ ಯೋರ್ ನೀಸ್. ಗೋಯಿಂಗ್ ಆನ್ ನೀಸ್ ಅಂತ ಬ್ಯೂಟಿಫುಲ್ ಮೂಮೆಂಟ್. ಗೋ. ಆಕ್ಚುಲಿ ಅವ್ನು ನನ್ನ ಪ್ರಪೋಸ್ ಮಾಡಿಲ್ಲ. ಹಾಯ್ ಅನು, ನೀವಂದ್ರೆ ತುಂಬಾ ಇಷ್ಟ. ಲೈಫ್ ಲಾಂಗ್ ನಿಮ್ ಜೊತೆ ಕಾಫಿ ಕುಡ್ಕೊಂಡು ಲೈಫ್ ಲಾಂಗ್ ನಿಮ್ ಜೊತೆ ಇರ್ಬೇಕು ಅಂತ ಇಷ್ಟಪಡ್ತಿದ್ದೀನಿ. ನಿಮ್ಗೆ ಓಕೆನಾ? To make you feel really comfortable. I'm not. ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಬಿಡೋ ಹೋಗ್ತಾನೆ ಇವಾಗ. ಶಿವಣ್ಣ, ಈ ನಿಮ್ಮ ತಂಗಿಗೋಸ್ಕರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಶಿವಣ್ಣ. ನೀವು ಮತ್ತೆ ನಮ್ಮ ಗೀತಕ್ಕೆ ಇಬ್ರು ಬರ್ಬೇಕು. ನಾನು ಹೇಳಿದೆ ಆಕ್ಚುಲಿ ಗಂಡು ನೋಡಿ ಅಂತ. ಲಾಸ್ಟ್ ನೋಡಿ ಅವರೇ ನೋಡ್ಕೊಂಡ್ಬಿಟ್ರು. ಎಷ್ಟು ಡ್ರಾಮಾ ಆಡಿದ್ರು ನಮ್ಮ ಹತ್ರನೇ. ಅವತ್ತು ಮಜಾ ದಿನ ಅದೇ ಕೇಳಿದೆ. ಬಟ್ ನಾನು ಐ ವಾಸ್ ವೆರಿ ಹ್ಯಾಪಿ ಫಾರ್ ಅನುಶ್ರೀ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಶಿ ಹಸ್ ಕಮ್ ಅಪ್, ಶಿ ಹಸ್ ಫಾಟ್ ಲೈಕ್ ಎನಿಥಿಂಗ್. ಶಿ ಇಸ್ ಅ ವಾರಿಯರ್. ಎಲ್ಲದನ್ನು ಫೇಸ್ ಮಾಡಿ ಅವ್ರ ತಾಯಿ ನೋಡ್ಕೊಂಡು, ಅವ್ರ ಬ್ರದರ್ ನೋಡ್ಕೊಂಡು, ಐ ಥಿಂಕ್ ಇಟ್ಸ್ ನಾಟ್ ಅ ಜೋಕ್. ಬಂದು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದರೆ ರೋಷನ್, ಯು ಆರ್ ರಿಯಲಿ ಲಕ್ಕಿ ಟು ಗೆಟ್ ಹರ್. ಅನು, ಯು ಆರ್ ಲಕ್ಕಿ ಟು ಗೆಟ್ ಹಿಮ್. ಪ್ಲೀಸ್ ಲುಕ್ ಆಫ್ಟರ್ ಹರ್ ವೆರಿ ವೆಲ್. ಆ್ಯಂಡ್ ಇಷ್ಟು ಹೇಳಿ ನಿಜವಾಗ್ಲೂ ನಮ್ಮ ವಿಷಸ್ ಯಾವಾಗ ಇರುತ್ತೆ, ಯಾವಾಗ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ. ಇವತ್ತು ಸುಮ್ಮನೆ ಕೂತ್ಕೊಂಡು ಕೇಳಿದೆ ಏನು ಅಡುಗೆ ಮಾಡಿದ್ದೀವಿ ಇವತ್ತು ಅಂತ. ಸರ್ ನಿಮ್ಮ ಮನೇಲೇ ಬಂದು ಅಡುಗೆ ಮಾಡ್ಕೊಡ್ತೀನಿ, ನಿಮ್ಗೆ ಏನು ಇಷ್ಟ ಅಂತ ಕೇಳಿದ್ರು. ಸೊ ಸ್ವೀಟ್ ಆಫ್ ಹಿಮ್. ಗೀತಕ್ಕ, ನೀವು ಬನ್ನಿ. ಗೀತಕ್ಕ, ನೀವು ನಮ್ಮ ಅನುಶ್ರೀ ಅವ್ರಿಗೆ ಒಂಥರ ದೇವ್ರು ಕೊಟ್ಟ ತಂದೆ ತಾಯಿ ತರ. ಇವ್ರ ಗಾಡ್ ಮದರ್, ಗಾಡ್ ಫಾದರ್. ಈಗ
ಶ್ರೀಮತಿ ಅನುಶ್ರೀ ರೋಷನ್ ಬಗ್ಗೆ ಹೇಳಿ. ನನಗೆ ಅನುಶ್ರೀನೂ ಇಷ್ಟ, ರೋಷನ್ ಅವರು ಇಷ್ಟ. ತುಂಬ ಸಾಫ್ಟ್ ಆಗಿರ್ತಾರೆ ಅವರು. ನಾವಿಬ್ರು ಒಂದೇ ಬೋಟಲ್ಲಿ ಇರ್ತೀವಿ, ಯಾಕಂದರೆ ಇಬ್ಬರಿಗೂ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಅನುಶ್ರೀ. ಅನುಶ್ರೀ ಲೈಕ್ ಶಿ ಈಸ್ ಮೈ ಡಾಟರ್, ಮೈ ಸಿಸ್ಟರ್, ಎವ್ರಿಥಿಂಗ್. And as he already said, look after her well, and I know you will also. 100%. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನು, ನೀ ಬೆಳೆದ ಕುಟುಂಬದ ವೇದಿಕೆಯಲ್ಲಿ ನಿನ್ನ ತುಂಬಾ ಇಷ್ಟಪಡುವಂತ ನಿಮ್ಮ ಕುಟುಂಬಸ್ಥರು ಬಂದು ಹರಿಸ್ತಾ ಇದ್ದಾರೆ. ನಿಮ್ಮ ಮಾತು ಬರಲಿ, ಎಷ್ಟು ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಮೊದಲ ಪತ್ರಿಕೆ ಇನ್ವಿಟೇಷನ್ ಕೊಟ್ಟಿದ್ದು ಶಿವಣ್ಣ ಮತ್ತು ಗೀತಕ್ಕನ್ಗೆ. ಸೊ ಪತ್ರಿಕೆ ಕೊಡೋಕ್ಕಿಂತ ಮುಂಚೆ DKD ಟೈಮಲ್ಲಿ ರೋಷನ್ ಅವ್ರನ್ನ ಕರ್ಕೊಂಬಂದು ಫಸ್ಟ್ ನಾನು ಪರಿಚಯ ಮಾಡಿಕೊಟ್ಟಿದ್ದೆ ಶಿವಣ್ಣ ಮತ್ತು ಗೀತಕ್ಕನ್ಗೆ. ಅವರು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಅಣ್ಣನ ಸ್ಥಾನದಲ್ಲೇ ಇದ್ದಾರೆ. ನನ್ನ ಎಲ್ಲ ಗೆಲುವನ್ನು, ನನ್ನ ಪ್ರತಿಯೊಂದು ಹೆಜ್ಜೆನ ನೋಡಿ ನನಗೆ ಬೆಂತಟ್ಟಿ ಅಪ್ರಿಷಿಯೇಟ್ ಮಾಡಿದಂತಹ ಜೋಡಿ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಗಂಡ ಹೆಂಡತಿ ಅಂದರೆ ಶಿವಣ್ಣ ಗೀತಕ್ಕ ಥರ ಇರಬೇಕು. ಸೊ ಈ ಜೋಡಿ ಥರ ನಾವು ಬದುಕಬೇಕು ಅನ್ನೋ ಇನ್ಸ್ಪಿರೇಷನ್ ಎಷ್ಟೋ ಜೋಡಿಗಳಿಗೆ ಕೊಟ್ಟಂತಹ ಜೋಡಿ ಅವರು. ಅಣ್ಣ, ನಿಮ್ಗೆ ಅದು ಎಷ್ಟು ದೊಡ್ಡ ವಿಷಯ ನಮಗೆ ಗೊತ್ತಿಲ್ಲ, ಬಟ್ ನನಗೆ ಮತ್ತೆ ರೋಷನ್ಗೆ ತುಂಬಾ ದೊಡ್ಡ ವಿಷಯ. ನೀವು ಹಾಗೂ ಮ್ಯಾಮ್ ಅಷ್ಟೊತ್ತಿಂದ ಇಲ್ಲಿ ನಮಗೋಸ್ಕರ ಕೂತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ವೆರಿ ಗುಡ್. ನಿಮ್ಗೆಲ್ಲ ಗೊತ್ತು, ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮ್ಗೂ ಕೂಡ ನಮ್ಮ ಅನುಶ್ರೀ ಅವರು ಕ್ರಿಯೇಟ್ ಮಾಡಿದ್ದಾರೆ. ಈಗ ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡು ವಿಲ್ ಸೀಲ್ ದಿಸ್ ಮೂಮೆಂಟ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅನು, ನಿಮ್ಮ ಲೈಫಲ್ಲಿ ರೋಷನ್ ಎಷ್ಟು ಇಂಪಾರ್ಟೆಂಟ್? ಜೀವನದಲ್ಲಿ ಮದುವೆನೇ ಬೇಡ ಅಂತ ಇದ್ದಂಥ ಬದುಕು ನಂದು. ಒಬ್ಳೆ ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡಂಥ ಟೈಮಲ್ಲಿ ಇಲ್ಲ, ಜೀವನದಲ್ಲಿ ಯಾರೋ ಒಬ್ರು ಬೇಕು, ಒಬ್ರು ಸಂಗಾತಿ ಬೇಕು. ಆ ಸಂಗಾತಿಯ ಪ್ರಾಮುಖ್ಯತೆ ಏನು, ಜೀವನದಲ್ಲಿ ಪ್ರೀತಿ ಇರಬೇಕು. ಕೆಲಸ ಮುಗಿಸ್ಕೊಂಡು ವಾಪಸ್ಸು ಸುಸ್ತಾಗಿ ಮನೆಗೆ ಹೋದಾಗ ನಿಮಗೆ ಅಂತ ಕಾಯೋ ಅಂತ ಒಂದು ಹೆಗ್ಲಿರಬೇಕು ಅಂತ ತೋರಿಸ್ಕೊಟ್ಟಿದ್ದೆ ರೋಷನು. ಸೊ ನಾವು ಮದುವೆಯಾಗಿ ಕೇವಲ 1 ತಿಂಗಳಾಗಿದೆ, ಬಟ್ ಸಿನ್ಸ್ ನಮ್ಮ ಪರಿಚಯ ಪ್ರೀತಿ ಸ್ಟಾರ್ಟ್ ಆಗಿ 2 ವರ್ಷ ಆಗಿರೋದ್ರಿಂದ ಅವತ್ತಿಂದಾನೇ ನಮಗೆ ಈ ಜೀವನ ತುಂಬ ಖುಷಿ ಕೊಟ್ಟಿದೆ. ಮೇ ಬಿ ಇಟ್ಸ್ ಟು ಅರ್ಲಿ ಫಾರ್ ಅಸ್ ಟು ಟೆಲ್ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳಿ ಮದುವೆ ಆದ 1 ತಿಂಗಳಲ್ಲಿ. ಬಟ್ ಅವನು ಪ್ರತಿದಿನ ಪ್ರತಿ ಹಂತದಲ್ಲಿ ನನಗೆ ಎಲ್ಲ ಖುಷಿಯನ್ನು ಕೊಡ್ತಿದ್ದಾರೆ. ಆ್ಯಕ್ಚುಲಿ ಆ ಖುಷಿಗೆ ನಾನು ಈ ವೇದಿಕೆಯಲ್ಲಿ ನಿಂತು ಅವರ ತಂದೆ ತಾಯಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಹುಡುಗನ ನಾನು ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನಮ್ಮ ಅತ್ತೆ ರೋಷನ್ ಅವರ ತಾಯಿಗೆ ಹೇಳಬೇಕು. ಬಿಕಾಸ್ ಅವ್ನು ತುಂಬ ಇಂಡಿಪೆಂಡೆಂಟ್ ಅಕ್ಕುಲ್. ಅವನು ಈ ಕೆಲಸನ ನಾನು ಹೆಂಡತಿ ಮಾಡಬೇಕು, ಹುಡುಗಿ ಮಾಡಬೇಕು ಆ ಥರ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿಲ್ಲ. ಅಡುಗೆ ಮಾಡೋದು ಇವ್ರು ಮಾಡ್ತಾರೆ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಅಂದರೆ ಎಲ್ಲ ಕೆಲಸಗಳನ್ನ ನಾವು ಹಂಚ್ಕೊಂಡು ಒಟ್ಟಿಗೆ ಇದ್ದಾಗ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಒಳ್ಳೆ ಸಂಸ್ಕಾರ ಕೊಟ್ಟಂತ ಅವರ ತಾಯಿಗೆ ನಾನು ಆ್ಯಕ್ಚುಲಿ ಇಲ್ಲಿ ವೇದಿಕೆ ಮೂಲಕ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರೋಷನ್, ಥ್ಯಾಂಕ್ ಯು ಸೋ ಮಚ್.